ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರೋಜಾ ರೇಣಿದ್ರೆ. ಏನಪ್ಪ ಅಂದರೆ ನಾವು ಇವಾಗ ಬೆಂಗಳೂರಿಂದ ಕಡೂರಿಂದ ಜಾತ್ರೆಗೆ ಹೋಗ್ತಿದ್ದೀವಿ. ಯಾವ ಜಾತ್ರೆ ಅಂದರೆ ವಿಡಿಯೋ ಮೂಲಕ ತೋರಿಸ್ತೀವಿ ನೋಡಿ. ಏನಂದರೆ ಇದು ನಮ್ಮ ಫಸ್ಟ್ ವ್ಲಾಗ್. ಯಾಕಪ್ಪ ಇಷ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ 80K ಇದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ವರ್ಷ ಆಯಿತು ನಮಗೆ ಯೂಟ್ಯೂಬಿಗೆ ಬರೋಕ್ಕೆ. ಹಾಗಾಗಿ ಇವಾಗ ಬಂದಿದ್ದೀವಿ 2026ಕ್ಕೆ. ಬಂದರೂ ಸಹಿತ ವಿಡಿಯೋ ಮಾಡಿ ಹಾಕಿದ್ದಿಲ್ಲ. ಏನೇ ಒಂದು ಕೆಲಸಕ್ಕೂ ಸಹಿತ ಫಸ್ಟ್ ದೇವರ ಅನುಗ್ರಹ ಇರಬೇಕಂತೆ. ಸೊ ಹಾಗಾಗಿ ನಮ್ಮ ಫಸ್ಟ್ ವ್ಲಾಗಲ್ಲಿ ಇದು ದೇವ್ರ ಜಾತ್ರೆ ಮಾಡಿಕೊಂಡು ದೇವ್ರ ಮೂಲಕ ನಿಮ್ಮ ಮುಂದೆ ಬರ್ಬೇಕು ಅಂದ್ಕೊಂಡು ಇವಾಗ ಬಂದಿದ್ದೀವಿ. ಹೇಗಿರುತ್ತೆ ಅಂತ ನೋಡೋಣ. ಹಾಯ್, ನಾವಿವಾಗ ಮೆಜೆಸ್ಟಿಕ್ಗೆ ಹೋಗ್ಬೇಕಂತ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ನಾವು ಹೋಗೋ ಮೆಟ್ರೋ ಜಸ್ಟ್ ಮಿಸ್ ಆಯಿತು. ಪಕ್ಕದ ಪ್ಲಾಟ್ಫಾರ್ಮ್ಗೆ ಅಪ್ಪು ಸರ್ ಫೋಟೋ ಇರೋ ಮೆಟ್ರೋ ಬಂದಿತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅಪ್ಪು ಸರ್ ನೋಡಿ ನಮಗೆ ಈ ಯೂಟ್ಯೂಬ್ ಜರ್ನಿಗೆ ಅಪ್ಪು ಸರ್ ಆಶೀರ್ವಾದ ಇದೆ ಅನ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಮೆಟ್ರೋ ಹತ್ಕೊಂಡು ಸೀದಾ ಮೆಜೆಸ್ಟಿಕ್ಗೆ ಬಂದುಬಿಟ್ವಿ. ನಾವು ಲೇಟ್ ಆಯಿತು ಅಂತ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಕಡೆಗೆ. ಬೇಗ ಟಿಕೆಟ್ ತಗೊಂಡು ನಾವು ಪ್ಲಾಟ್ಫಾರ್ಮ್ ಒಳಗೆ ಹೋಗಿ ಕುತ್ಕೊಂಡ್ರೆ ಟ್ರೈನ್ ನೋಡಿದ್ರೆ ನಮ್ಮನ್ನ ವೇಟ್ ಮಾಡಿಸ್ಬಿಡ್ಬೇಕಾ. ಸೊ ಹಾಗಾಗಿ ನಾನು ನನ್ನ ಮಕ್ಕಳು ಬಿಸ್ಕೆಟ್ ತಿಂತ ಕುತ್ಕೊಂಡ್ಬಿಟ್ಟಿದ್ವಿ. ಫೈನಲಿ ಟ್ರೈನ್ ಬಂತು. ಟ್ರೈನ್ ನೋಡಿದ್ರೆ ಇವತ್ತು ಫುಲ್ ರಶ್ ಆಗಿ ಹಾಗೋ ಈಗ ಅನ್ಕೊಂಡು ಸೀದಾ ಕಡೂರು ರೀಚ್ ಆದ್ವಿ. ನೋಡಿ ಕಡೂರಿಗೆ ಬಂದ್ವಿ. ಕಡೂರು ರೀಚ್ ಆದ ತಕ್ಷಣ ನಮ್ಮ ಯಜಮಾನ್ರು ಫಸ್ಟ್ ಊಟ ಮಾಡೋಣ ಬಾಚಿನಿ ಅಂತ ಕರೆದು. ಸೊ ಹಾಗಾಗಿ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರಿ ನೀವು ಜಾಯ್ನ್ ಆಗಿ ಅಂದೆ. ನೋಡಿ ಜಾಯ್ನ್ ಆಗಿದ್ದಾರೆ ಅವರು. ಜಾಯ್ನ್ ಆದ ತಕ್ಷಣ ಅವರು ಫಸ್ಟ್ ಊಟ ಮಾಡೋಣ ಚಿನ್ನಿ ಅಂದ್ರು. ಊಟ ಮಾಡಕ್ಕೆ ಹೋಗ್ತಾ ಇದ್ವಿ ಹೋಟೆಲಿಗೆ. ನೋಡಿ ಆರ್ಡರ್ ಕೊಟ್ವಿ. ನಮ್ಮ ಪಾಪಗೆ ಹಶ್ವಾಗಿತ್ತು, ಸ್ವಲ್ಪ ನೀರು ಕುಡಿಸ್ತಾ ಇದ್ದೀವಿ. ಸೊ ಫೈನಲಿ ಆರ್ಡರ್ ಬಂತು. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾವು ತಿನ್ಕೊಂಡು ಸೀದಾ ಬಂದಿದ್ವಿ ಗೌರ್ಮೆಂಟ್ ಬಸ್ ಸ್ಟಾಪ್ ಕಡೆ. ಅಲ್ಲಿ ಬಂದು ನೋಡಿದರೆ ಇವತ್ತು ಫುಲ್ಲು ರಶ್ಶು. ಹಾಗೆ ಬಸ್ಸು ಕೂಡ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ನೋಡೋಣ ನೆಕ್ಸ್ಟ್ ಬಸ್ಸಿಗೆ ಅಂತ ಕಾಯ್ತಾ ನಿಂತಿದ್ವಿ. ಬಸ್ ಇತ್ತು, ಅದು ಫುಲ್ ರಶ್ ಆಗಿತ್ತು. ನೋಡೋಣ ನೆಕ್ಸ್ಟ್ ಬಸ್ಸಿಗೆ ಹೋಗೋಣ ಅಂತ ನಿಂತಿದ್ದೀವಿ. ಐಸ್ ಕ್ರೀಮ್ ತಿಂತ ಟೈಮ್ ವೇಸ್ಟ್ ಮಾಡಬೇಡ ಚಿನ್ನಿ, ಬಾ ಪ್ರೈವೇಟ್ ಬಸ್ ಸ್ಟಾಪಿಗಾರು ಹೋಗೋಣ ಅಂದರು ನಮ್ಮ ಯಜಮಾನ್ರು. ಸೊ ಹಾಗಾಗಿ ನಾವು ಪ್ರೈವೇಟ್ ಬಸ್ ಸ್ಟಾಪ್ ಕಡೆ ಬಂದ್ವಿ. ಸೊ ಬೇಗ ಹೋಗಿ ಸೀಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೇವಿ. ವಿಂಡೋ ಸೀಟ್ ನನಗೆ ಬೇಕು ಅಂತ. ಇವಾಗ ಜಾತ್ರೆ ಕಡೆಗೆ ಪಯಣ ಅಂತ ಬಸ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ಜಾತ್ರೆಗೆ ರೀಚ್. ಶ್ರೀ ದುರ್ಗಾಂಬ ದೇವಿ ಪುಣ್ಯಕ್ಷೇತ್ರ ಅಂತರಗಟ್ಟೆ ಅಂತ. ಸೊ ಅಂತರಗಟ್ಟೆ ಜಾತ್ರೆಗೆ ಬಂದಿದ್ದೀವಿ ನಾವು. ನೋಡಿ ಇವ್ರು ನನ್ನ ತಮ್ಮ, ಇವರು ನನ್ನ ತಮ್ಮನ ಫ್ರೆಂಡ್ಸ್. ಹಾಯ್ ಮಾಡ್ತಿದ್ದಾರೆ. ಹಾಯ್ ಮಾಡ್ರಿ ಅಂದೆ ಹಾಯ್ ಮಾಡ್ತಿದ್ದಾರೆ. ರೋಡ್ ಕ್ರಾಸ್ ಮಾಡ್ಕೊಂಡು ನನ್ನ ತಮ್ಮ ಚಿಂಟುನೇ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಅವನಿಂದ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ನೋಡಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಬಿಸಿ ಬಿಸಿ ಟೊಮೊಟೊ ಬಾತ್ ಎಲ್ಲರಿಗೂ ಭಕ್ತಾದಿಗಳಿಗೋಸ್ಕರ ರೆಡಿಯಾಗಿದೆ. ಹತ್ತಾರಹಳ್ಳಿಯಿಂದ ಭಕ್ತಾದಿಗಳು ಬರ್ತಾರೆ ಅಮ್ಮನ ದರ್ಶನಕ್ಕೆ. ಅವರೆಲ್ಲ ಉಪವಾಸ ಹೋಗಬಾರ್ದು ಅಂತ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಅಮ್ಮನ ದರ್ಶನಕ್ಕೆ ಬಂದಿರ್ತಾರೋ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡೆ ಹೋಗಿ. ಹಾಗೆ ಜಾತ್ರೆ ಸುತ್ತಮುತ್ತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಮುಂದೆ ನೋಡಿದರೆ ವರ್ತೂರ್ ಸಂತೋಷ್ ಅವರು ರ್ಯಾಲಿ ಬರ್ತಾ ಇದೆ. ನೋಡಿ ವರ್ತೂರ್ ಸಂತೋಷ್, ನಮ್ಮ ಯಜಮಾನ್ರು ವರ್ತೂರ್ ಸಂತೋಷ್ ಅಂತ ಹೋಗ್ತಾ ಇದ್ದಾರೆ. ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ ವರ್ತೂರ್ ಸಂತೋಷ್ ಅವರು. ಅಂತರಗಟ್ಟೆ ಜಾತ್ರೆಗೆ ವರ್ತೂರ್ ಸಂತೋಷ್ ಗೆಸ್ಟ್ ಆಗಿ ಕರ್ಸಿದ್ದಾರೆ. ನೋಡಿ ಅವ್ರು ಬಂದರು ಹೋದ್ರು. ನೋಡಿ ಇನ್ನ ಕ್ರೇಜ್ ಹೆಂಗಿದೆ ಅವ್ರದ್ದು. ಬಿಗ್ ಬಾಸ್ ಮುಗಿಸಿ 2 ವರ್ಷ 3 ವರ್ಷ ಆಗಕ್ಕೆ ಬಂತು, ಆದ್ರೆ ಅವ್ರ ಕ್ರೇಜ್. ಈ ಜಾತ್ರೆಗೆ ಹಳ್ಳಿ ಸೊಗಡಿನ ವ್ಯಕ್ತಿ ಕರ್ಸ್ಬೇಕಂತ ಕರ್ಸಿದ್ದಾರೆ ಅನ್ಸುತ್ತೆ. ನೋಡಿ ನಾವು ಇವಾಗ ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಗಮನ ಬೇರೆ ಕಡೆ ಇರುತ್ತೆ, ಅದನ್ನೇ ಪದೇ ಬೆಳೆಸ್ಕೊತಿದೆ ನೋಡು. ನಮ್ಮ ಯಜಮಾನ್ರ ಬಯಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇವನು ಅಜ್ಜಯ್ಯ ಅಂತ ಹಾಯ್ ಮಾಡ್ತಿದ್ದಾನೆ. ನಮ್ಮಮ್ಮ, ನಮ್ಮ ಅತ್ತೆ ಮಕ್ಕಳು, ಇವ್ರು ನಮ್ಮ ಚಿಕ್ಕಮ್ಮ. ಇನ್ನೊಂಚೂರು ಹೇಳ್ಕತ್ತೀನಿ. ಇವ್ರು ನಮ್ಮ ಅಜ್ಜಿ. ನಮ್ಮಮ್ಮ ಸಾಂಬಾರು ಮಾಡ್ತಿದ್ದಾರೆ. ಆ ಪಾತ್ರೆಗೆ ಸಾಂಬಾರು ಜಾಸ್ತಿ ಐತಂತ ಇನ್ನೊಂದು ಪಾತ್ರೆಗೆ ಸಾಂಬಾರು ತೆಗಿತಾ ಇದ್ದಾರೆ. ನೋಡಿ ಸಾಂಬಾರು ಆಗ್ತಾ ಇದೆ. ನಾನು ಈಗ ಬಂದ ತಕ್ಷಣ ಸೀರೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ನಮ್ಮ ಅಮ್ಮನ ಅಮ್ಮ. ಕಿಂಕಾಂಗ್ ಅಂತ ಕರಿತೇನೆ ನಾನು ಇವ್ರಿಗೆ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾಗಮ್ಮ ಅವ್ರ ಮತ್ತೆ ಎಲ್ಲಡಿಕೆ ಬಂದ್ಬಿಟ್ರಿ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ನನ್ನ ದೊಡ್ಡ ಮಗ ಅಲ್ಲಿಂದಾನೆ ಬರ್ತಿದ್ದಾನೆ ಅಜ್ಜಿ ಅನ್ಕೊಂತ. ಅಜ್ಜರನ್ನೆಲ್ಲ ಹಗ್ ಮಾಡ್ತಿದ್ದಾನೆ. ಅಜ್ಜರಿಗೆ ಟ್ಯಾಕ್ಸ್ ಹಾಕ್ಸೋಕ್ಕೋಸ್ಕರ ಗಾಡಿ ಕೊಡಿಸ್ಬಾ ಅಂತ ಕರಿತಾ ಹೋಗ್ತಾ ಇದ್ದಾನೆ. ನಮ್ಮ ಅಜ್ಜಿನೂ ಸತ ಕರಿತಿದ್ದಾನೆ. ನಮ್ಮಮ್ಮ ಸೀರೆ ತಂದು ತೋರಿಸ್ತಾ ಇದ್ದೀನಿ ನೋಡಿ. ಗೋಲ್ಡ್ ಕಲರ್ ಸ್ಯಾರಿ ತಗೊಂಬಾ ಅಂತ ಹೇಳಿದ್ದೆ ಅಮ್ಮಗೆ. ಸೊ ಹಾಗಾಗಿ ತಗೊಂಡ್ಬಂದಿದ್ದಾರೆ. ಹಾಗೆ ಬ್ಲೌಸ್ ಪೀಸ್ ಎಲ್ಲ ಹಾಗೆ ಸ್ಟಿಚ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ತೊಗೊಂಬಂದ್ಬಿಟ್ಟಿದ್ದು ನಮ್ಮಮ್ಮ ಅಂತೂ. ಎಲ್ಲ ಸ್ಯಾರಿ ನೋಡಿ ಎತ್ತಿಟ್ಬಿಟ್ಟೆ. ಗಾಡಿ ಮಾಡ್ಕೊಂಡ್ ಬಂದಿದ್ದಾರೆ ಜಾತ್ರೆಗೆ. ನಾವು ಬೆಂಗಳೂರಿಂದ ಹಾಗೆ ಬಸ್ಸಲ್ಲಿ ಟ್ರೈನಲ್ಲಿ ಸ್ವಲ್ಪ ಲೈಟ್ ಆಗಿ ಒಂಚೂರು ಗೋಲ್ಡ್ ತಂದರೆ. ಕಾಣ್ತಾ ಇಲ್ಲ ಗೋಲ್ಡ್. ವರ್ಷಕ್ಕೊಂದು ಜಾತ್ರೆ ಮಗಳು ಅಪರೂಪಕ್ಕೆ ಬರ್ತಾಳೆ ಅಂತ ತಂದಿದ್ದಾರೆ. ಅಯ್ಯೋ ನಿಮ್ಮ ಅವನು. ಇವಳು ನಮ್ಮ ಚಿಕ್ಕಪ್ಪ ಮಗಳು ಊದಿ ಅಂತೀವಿ ನಾವು. ಅವಳ ಹೆಸರು ಅಮೃತ. ಅವಳದೇ ಇಸ್ಕೊಂಡು ಕಿವಿಗೆ ಹಾಕೊಳ್ಳೋದು ಇಸ್ಕೊಂಡು ಆಟ ಆಡ್ತಿದ್ದೀನಿ ನೋಡಿ. ನೋಡಿ ನನ್ನ ಮಗ ಬಂದ ಅಷ್ಟೇ. ನನ್ನ ಮಗ ಎಲ್ಲ ಕಿತ್ತು ಹಾಕ್ಬಿಟ್ಟ ಅಷ್ಟೇ. ಕತೆ ಅನ್ನೋದೇ ನಮ್ಮದು.
ಏನು ಹಾಕ್ಕೊಳ್ಳೋಕ್ಕೂ ಕೊಡಲ್ಲ, ಹಣ್ಣಿಗೆ ಸ್ಟಿಕ್ಕರ್ ಇಟ್ಕೊಳ್ಳೋಕ್ಕೂ ಕೊಡಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾನೆ ಅವನು. ನಮ್ಮಮ್ಮ ಬೆಳ್ಳಿ ಸಾಮಾನು ತಂದೈತೆ ಮೊಮ್ಮಗುಗೂ ನನಗೂ, ಎಲ್ಲ ಹಳೇದೆಯ. ಸೊ ಬೆಂಗಳೂರಲ್ಲಿ ನಾವೇನು ಕ್ಯಾರಿ ಮಾಡಲ್ಲ, ಎಲ್ಲ ಊರಲ್ಲೇ ಬಿಟ್ಟು ಬಂದಿರ್ತೀವಿ. ಸೊ ಹಾಗಾಗಿ ಜಾತ್ರೆಗೆಲ್ಲ ತೊಗೊಂಬಂದಿತ್ತು ಅಮ್ಮ. ನಾವು ಸೀದಾ ಬೆಂಗಳೂರಿಂದ ಸೀದಾ ಜಾತ್ರೆಗೆ ಹೋಗಿದ್ವಿಲ್ಲ, ಹಾಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆಡ್ಕೊತಾ ಇದ್ದಾರೆ ನನ್ನ. ಎಲ್ಲ ಸಿಲ್ವರ್, ಗೋಲ್ಡ್ ಏನಿಲ್ಲ, ಎಲ್ಲ ಸಿಲ್ವರ್. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಇದು ನಮ್ಮ ಯಜಮಾನ್ ಎಂಗೇಜ್ಮೆಂಟ್ ರಿಂಗ್, ಸಿಲ್ವರ್, ಗೋಲ್ಡ್ ಇಲ್ಲ. ಇದು ಅದೇ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇದು ನನ್ನ ಮಕ್ಳದು ಗೋಲ್ಡ್ ತಾಯ್ತಾ. ಒಳ್ಳೇದಾಗ್ತದ ನಿನಗೆ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇದು ನಮ್ಮ ಮನೆಯವ್ರದ್ದು ಗೋಲ್ಡ್ ಚೈನ್. ಏನಿಲ್ಲ, ಏನ್ ಕೊಟ್ಟಿಲ್ಲ ಅಂತ ನೋಡ್ರಿ ನಮ್ಮ ಮನೆಯವ್ರು. ಇದು ಕೊಡ್ತಿದ್ವಿ ನಮ್ಮ ಮನೆಯವ್ರಿಗೆ. ಕೊಟ್ರಿ ಇಡೀರಿ ನಿಮ್ಮ ವಸ್ತುಗಳನ್ನ. ಇನ್ನು ಏನ್ ಬರೋದಿದೆ? ಗೋಲ್ಡ್ ಚೈನ್, ಗೋಲ್ಡ್ ಉಂಗುರ ಬರೋದಿದೆ. ನಾವು ನೀವು ಬೆಳ್ಳಿ ಬಂಗಾರ ಆಗಿರೋಣ ಅಂದಂಗ. ಊಟ ಮಾಡ್ಕೊಂಡು ಜಾತ್ರೆ ಒಳಗೆ ಹೋಗೋಣ ಅಂತ ಸ್ವಲ್ಪ ಸಾಂಬಾರು ಬಿಸಿ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾವು ಜಾತ್ರೆಗೆ ಬಂದಿದ್ದು ಆಯಿತು, ನಮ್ಮ ಫ್ಯಾಮಿಲಿ ಎಲ್ಲ ಮೀಟ್ ಮಾಡಿದ್ದು ಆಯಿತು, ಅಡುಗೆ ಮಾಡಿದ್ದು ಆಯಿತು, ದೇವ್ರಿಗೆ ನೈವೇದ್ಯ ಮಾಡಿದ್ದು ಆಯಿತು, ಊಟ ಮಾಡಿದ್ದು ಆಯಿತು. ಇವಾಗ ಜಾತ್ರೆ ಹೇಗಿದೆ ಅಂತ ಒಳಗೆ ಹೋಗ್ತಿದ್ದೀವಿ, ಬನ್ನಿ. ಹಲೋ ಫ್ರೆಂಡ್ಸ್, ಅಲ್ಲಿ ನೋಡಿ ಅಷ್ಟು ದೂರ ಎಕ್ಸಿಬಿಷನ್ ನಡೀತಿದೆ. ಅಲ್ಲಿ ಹೇಗೆ ನಡೀತಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನಿವಾಗ ಮುಂದೆ ಹೋಗ್ತಾ ಇದ್ದೀನಿ ನನ್ನ ತಮ್ಮನ ಫ್ರೆಂಡ್ಸ್ ಜೊತೆಗೆ. ಸೊ ನಮ್ಮ ಯಜಮಾನ್ರು ಅದರಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಈ ವಿಡಿಯೋದಲ್ಲಿ. ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾಮ್ಯಾನೇ ಆಗಿಬಿಟ್ಟಿದ್ದಾರೆ ಅವರಂತೂ. ನೀವು ಜಾಯ್ನ್ ಆಗಿ ಅಂತ ಕರಿತಾ ಇದ್ದೀನಿ ನೋಡಿ, ಜಾಯ್ನ್ ಆದ್ರೆ ಅವರು ಸತ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಯಣ ಎಕ್ಸಿಬಿಷನ್ ಕಡೆಗೆ ಹೋಗ್ತಾ. ನೋಡಿ ಇಲ್ಲಿ ಗೋಬಿ ಕಾರ್ನರ್ ಇದೆ ನೋಡಿ ಫ್ರೆಂಡ್ಸ್, ನಿಮಗೆ ಗೋಬಿ ಇಷ್ಟ ಅಂತೀರಾ? ಗೋಬಿ ನೋಡಿ, ಗೋಬಿ ನೋದೆ ಇಲ್ಲಿ ಗೋಬಿ ಭರತ್ ಕ್ಯಾಂಟೀನ್. ಬನ್ನಿ ಗೋಬಿ ತಿನ್ನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೋಬಿ ಉಳೆ ಕೊಡ್ತಾರ ಬನ್ನಿ, ನಿಮ್ಗೆ ನಾನೇ ಕೊಡಿಸ್ತೀನಿ, ಬನ್ನಿ ಎಲ್ಲರೂ ಬನ್ನಿ. ಕಾಲು ಎಳೆದ್ರಾಗ ನಮ್ಮ ಯಜಮಾನರು ನಂಬರ್ 1 ನೋಡಿ. ಇವಾಗ ಎಕ್ಸಿಬಿಷನ್ ಒಳಗೆ ಬಂದಿದ್ದೀವಿ ನೋಡಿ, ಹೇಗೆ ನಡೀತಿದೆ ನೋಡಿ. ಫುಲ್ ಚೆಂದ ಇದೆ ಎಲ್ಲ ರೇಟ್ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಅಂತೂ. 100 ರೂಪಾಯಿ ಟಿಕೆಟ್ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ. ಅವಾಗೆಲ್ಲ 50 ರೂಪಾಯಿ ಇತ್ತು, ಇವಾಗೆಲ್ಲ 100 ರೂಪಾಯಿ ಇದೆ. ಬನ್ನಿ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಆಟ ಆಡೋಣ ಬನ್ನಿ ಅಂದರೆ ನಮ್ಮ ಯಜಮಾನು ನಂಬರಲ್ಲ ಅಂತವ್ರೆ. ಎಕ್ಸಿಬಿಷನ್ ಒಳಗೆ ಹೋಗಿ ಸುಮ್ಮನೆ ನಿಲ್ಲೋದು ಬೋರ್ ಅಲ್ವಾ? ಸೊ ಹಾಡು ಹಾಕಿದ್ದಾರೆ, ಬನ್ನಿ ಮುಂದೆ ಹೋಗೋಣ ಅಂತ ಕರಿತಿದ್ದೀನಿ. ಇಲ್ಲಿ ನೋಡಿದರೆ ನನ್ನ ತಮ್ಮಂದರು ಡ್ಯಾನ್ಸ್ ಬೇರೆ ಮಾಡ್ತಿದ್ದಾರೆ. ನೋಡಿ ಹೇಗೆ ಮಾಡ್ತಿದ್ದಾರೆ ಡ್ಯಾನ್ಸ್ ಅವರು. ಜಿಂಗಲಕ್ಕಿ ಬಾ ಅಂತ ಹಾಡು ಬರ್ತಿದ್ದೆ, ಇಲ್ಲೇ ಕುಣಿತಾ ಕೂತವ್ರೆ ಇವರು ಅಂತೂ. ಡ್ಯಾನ್ಸ್ ಮಾಡಿ ಅಂದರೆ ಅಲ್ಲಿ ಮಾಡೋಣ ಬನ್ನಿ ಅಣ್ಣ ಅಂತ ಕರಿತಿದ್ದಾರೆ ನಮ್ಮ ಯಜಮಾನ್ರ. ಮುಂದೆ ಹೋಗೋಣ ಬನ್ನಿ, ಹೇಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮುಂದೆ ಹೋಗೋಣ, ನೋಡೋಣ ಹೇಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ತೊಟ್ಲು, ಇದು ನಾವು ಚಿಕ್ಕವರಿದ್ದಾಗ ತುಂಬ ಆಟ ಆಡ್ತಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಹನುಮಾನ್ ಜಿ, ಇದೆಲ್ಲ ಮಕ್ಕಳು ಆಟ ಆಡೋದು ನೋಡಿ. ಇಲ್ಲಿ ಮಕ್ಕಳು ಯಾರೂ ಇಲ್ಲ. ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ. ಇದನ್ನೆಲ್ಲ ನೋಡಿಬಿಟ್ಟು ನನಗಂತೂ ಆಟ ಆಡಬೇಕು ಅಂತ ಖುಷಿ ಆಯಿತು. ನಮ್ಮ ಯಜಮಾನ್ರಿಗೆ ಬನ್ನಿರಿ ಅಂತ ಕರೆದೆ, ಸೊ ಅವ್ರು ಬರ್ತಾ ಇಲ್ಲ. ಯಾವುದಾದ್ರೂ ಆಟ ಆಡಿಸಿ ಚಿನ್ನಿ ಅಂತ ಕರೆದ್ರೆ ನಾನು ಯಾವುದೂ ಆಟ ಆಡಲ್ಲ ಚಿನ್ನಿ, ನೀನೇ ಹೋಗಿ ಆಟ ಆಡು ಅಂತಾರೆ. ಟ್ಯಾಕ್ಸ್ ಹಾಕ್ತೀನಿ ಅಂತ ನೋಡಿ. ಟಿಕೆಟ್ ಲೆಕ್ಕ ಹೇಳ್ತವ್ರೆ, 1 ಟಿಕೆಟಿಗೆ 100 ರೂಪಾಯಿ ಅಂತ. ಹೋಗಿದ್ರು ಪರವಾಗಿಲ್ಲ, ಆಟ ಆಡೋಣ ಬನ್ನಿ, ಜಾತ್ರೆ ಏನೋ ಬರ್ತಾ ಮತ್ತು ಪದೇ ಅಂತ ಹೇಳ್ತಾ ಇದ್ದೀನಿ, ಆದರೂ ಬರ್ತಾ ಇಲ್ಲ ನೋಡಿ ಅವರು. ಅಷ್ಟರೊಳಗೆ ನಮ್ಮ ಅತ್ತೆ ಮಗ ಬಂದ, ನಮ್ಮ ಅಜ್ಜಯ್ಯ ಅಂತ, ತುಂಬ ಒಳ್ಳೆ ಹುಡುಗ. ಅವನೇನೋ ಹೇಳ್ತಿದ್ದಾನೆ, ಕೇಳಿ ನೋಡಿ ಏನು ಹೇಳ್ತಿದ್ದಾನೆ ಅಂತ. ಅವನ್ನ ನಾನು ಹೊಗಳ್ಬೇಕಂತೆ ಈ ವಿಡಿಯೋದಲ್ಲಿ. ಸೊ ಹಾಗಾಗಿ ಯಾರೂ ಸೀರಿಯಸ್ಸಲ್ಲಿ ತೊಗೋಬೇಡಿ. ಅವ್ನು ನಮ್ಮ ಮಾವನ ಮಗ ಅಂತ ತುಂಬ ಕಾಲು ಎಳಿತೀನಿ ನಾನು. ಕಪ್ಪುಗಿರ್ತಾನಲ್ಲ, ಅದಕ್ಕೆ ಭಾಳ ಕಾಲು ಎಳಿತೀನಿ. ಸೊ ಹಾಗಾಗಿ ಯಾರೂ ಸೀರಿಯಸ್ಸಾಗಿ ತೊಗೋಬೇಡಿ, ಜಸ್ಟ್ ಕಾಮಿಡಿ. ನನ್ನ ಹೊಗಳು ಅಕ್ಕ ಅಂತಿದ್ದಾನೆ, ನೀವು ಹೊಗಳ್ಬೇಕಂತ. ಏನು ಹೊಗಳ್ಬೇಕ್ರಿ ಅವನ್ನ ನಾನು? ನೋಡಿ ಹೊಗಳ್ತಾ ಇದ್ದೀನಿ. ಜಾತ್ರೆಗೆ ಬರ್ತಿರ್ಲಿಲ್ಲ. ಎಲ್ಲ ಟಾಪರ್ ಇದ್ದಾನೆ ಈ ಎಕ್ಸಿಬಿಷನ್ ಅಲ್ಲಿ. ಇವನೇ ಹಾಕ್ಸಿರೋದು ಇಂಜಿನಿಯರ್ ಅದೇ ಮಾತ್ರ ವರ್ಕ್ ಆಗಿಲ್ಲ ಅಂತಂದು ಹೊರ ಕಳ್ಸಿದ್ರು. ಮತ್ತೆ ನನ್ನ ಹೊಗಳು ಅಂತ ಹೇಳ್ತಾನೆ ಇದ್ದಾನೆ. ಹೊಗಳ್ಬೇಕು ನೀವೇ ಹೇಳಿ ನೋಡಿ. ಸೀರಿಯಸ್ ನೋಟು, ತುಂಬ ಒಳ್ಳೆ ಹುಡುಗ. ಒಳ್ಳೆಯದಂದರೆ ಮನೆ ಜವಾಬ್ದಾರಿ ಎಲ್ಲ ತುಂಬ ಚೆನ್ನಾಗಿ ತೊಗೊತಾನೆ. ಜಸ್ಟ್ ನಾವು ಕಾಲು ಎಳ್ದಿದ್ದು ಅಲ್ಲಿ, ಆದರೆ ತುಂಬ ಒಳ್ಳೆ ಹುಡುಗನೇ ಅವನು. ಇವ್ರು ನಮ್ಮ ಥರ ಪೋಲಿ ಹುಡುಗರು ಅಂತಿದ್ದಾರೆ ನಮ್ಮ ಯಜಮಾನರು. ನನ್ನ ತಮ್ಮನ ಫ್ರೆಂಡ್ಸ್ ಇವರು ತುಂಬ ಸಪೋರ್ಟ್ ಮಾಡಿದರು, ನಮ್ಮ ಜೊತೆ ಬಂದು ಎಲ್ಲ ತೋರಿಸಿದ್ರು. ಸೊ ನಾನು ನಮ್ಮ ಯಜಮಾನರು ಈ ಜಾತ್ರೆಗೆ ಹೋಗ್ದಲ್ಲೇ ಸುಮಾರು 5 ವರ್ಷ ಆಯಿತು. ಮದುವೆ ಆಗಿ ಫಸ್ಟ್ ವರ್ಷ ಹೋಗಿದ್ದು ಜಾತ್ರೆಗೆ, ಮತ್ತೆ ಹೋಗೋಕ್ಕಾಗಲಿಲ್ಲ. ಸೊ ಈ ವರ್ಷ ಹೋಗಿರೋದು ನಾವು.
ನಾನು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ನಿಂತಿದ್ದೀನಿ, ಯಾರಾದರೂ ಬರ್ತಾರಂತ. ಫೈನಲಿ ನಮ್ಮ ಅಜ್ಜಯ್ಯ ಬಂದ, ಆಟ ಆಡಿಸ್ತೀನಿ ಅಕ್ಕ ಬಾ ಅಂತ ಕರಿತಾ ಇದ್ದಾನೆ. ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಫ್ರೆಂಡ್ಸ್, ಇವ್ರು ನಮ್ಮ ಮಾವ ಹರೀಶ್ ಅಂತ, ಇವ್ರ ಮಿಸಸ್ ಅಲ್ಲಿದ್ದಾರೆ ವಿದ್ಯಾ ಅಂತ. ಅವರ ಪಿಳ್ಳೆಗಳು ಅಲ್ಲೂ ಇದ್ದಾವೆ. ಅವು ಇಲ್ಲಿ ನಮ್ಮ ಶಶಿಯಣ್ಣ ಅವರು, ನಮ್ಮ ಶಶಿಯಣ್ಣ ಬಂದ್ರು. ಚೆನ್ನಾಗಿದ್ದೀರಣ್ಣ? ಹಾ, ಚೆನ್ನಾಗಿದ್ದೀವಿ. ಏನ್ ಜಾತ್ರೆ ಎಲ್ಲ ಜೋರು ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ಇವನು ಅವ್ರ ದೊಡ್ಡ ಮಗ ಭುವನ್, ನಮ್ಮ ಶಶಿಯಣ್ಣ ಅವ್ರ ದೊಡ್ಡ ಮಗ, ನಮ್ಮ ಶಶಿಯಣ್ಣ ಅವರ ಚಿಕ್ಕ ಮಗ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ. ಸಬ್ಸ್ಕ್ರೈಬ್ ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮೊದಲನೇ ವ್ಲಾಗ್. ಸೊ ಫೈನಲಿ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಪಾರ್ಟ್ 1 ಪಾರ್ಟ್ 2 ಮಾಡ್ತಿದೀವಿ. ಪಾರ್ಟ್ 2 ಅಲ್ಲಿ ದೇವರ ದರ್ಶನ ಹಾಗೂ ನಾ ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್, ಇದು ನಾಡಿ ತಲೆಯೆಲ್ಲ ಜುಮ್ ಹಿಡಿದು ಹೋಗಿತ್ತು. ಈಗ ಸೀದಾ ಮನೆಗೆ ಹೋಗೋದು, ಏನು ಶಾಪಿಂಗ್